ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಪಾರ್ಕಿಂಗ್ ಕಾರ್ಯಾಚರಣೆ ಚುರುಕುಗೊಂಡಿದೆ. ಪಶ್ಚಿಮ ನಗರ ಪಾಲಿಕೆ ಹಾಗೂ ಸಂಚಾರ ಪೊಲೀಸರು ಈ ಒಂದು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದಿರತಕ್ಕಂಥ ವಾಹನಗಳ ತೆರವಿಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಪಶ್ಚಿಮ ನಗರ ಪಾಲಿಕೆ ಅಂದ್ರೆ ಬೀಡಾಡಿ ವಾಹನಗಳು ಏನಿದಾವೋ, ಬೀಡಾಡಿ ವಾಹನಗಳ ವೀಲ್ ಕ್ಯಾಂಪಿಂಗ್ ಪ್ರಕ್ರಿಯೆ ಚುರುಕುಗೊಂಡಿದೆ. ಇವತ್ತು ಒಂದೇ ದಿನ ಒಟ್ಟು 29 ಅನಾಥ ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸ್ಬಿಟ್ಟು ಬಂದಿದೆ. ನೋಟಿಸ್ ಅಂಟಿಸಿ ವೀಲ್ ಕ್ಯಾಂಪ್ ಅಳವಡಿಸಿದ, ಅಂದ್ರೆ ಕೆಳಗಡೆ ಕ್ಲಾಂಪ್ ಆಗ್ತಾರಲ್ಲ, ಆ ಒಂದು ಕ್ಲಾಂಪ್ ಅನ್ನ ಸಿಬ್ಬಂದಿ ಹೋಗಿ ಅಳವಡಿಸಿ ಬಂದಿದ್ದಾರೆ. ಇದು ಜಸ್ಟ್ ಎಚ್ಚರಿಕೆ. ಆದರೂ ಕೂಡ ಯಾರು ಮುಂದಕ್ಕೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಟೋಯಿಂಗ್ ಮೂಲಕ ತೆಗೆದುಕೊಂಡು ಹೋಗಿ ಹರಾಜಿಗೆ ಹಾಕ್ತಾರೆ. ಅದಾದ ನಂತರ ಗಾಡಿ ಮಾಲೀಕರಿಗೆ ಗಾಡಿ ಸಿಗೋದಿಲ್ಲ, ಆಮೇಲೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಂಗಳೂರಿನಲ್ಲಿ ರಸ್ತೆ ಮೇಲೆ ವಾಹನ ನಿಲ್ಲಿಸಿ ವಾರಗಟ್ಲೆ ತಿಂಗ್ಳುಗಟ್ಲೆ ಮರೆತು ಹೋಗಿರ್ತಾರಲ್ಲ, ಅಂಥವರಿಗೆ ಈಗ BBMP ಅಂದರೆ GBA ಹಾಗೂ ಟ್ರಾಫಿಕ್ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ರಸ್ತೆ ಪಾದಚಾರಿ ಮಾರ್ಗ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ತಮ್ಮ ಖಾಸಗಿ ಪಾರ್ಕಿಂಗ್ ಜಾಗ ಅಂತ ಮಾಡಿಕೊಂಡಂಥವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಯಾಕಂದರೆ ಅನಾಥವಾಗಿ ಬಿಟ್ಟು ಹೋಗಿರತಕ್ಕಂಥ ವಾಹನಗಳ ವಿರುದ್ಧ ಇದೀಗ ಬೃಹತ್ ಕಾರ್ಯಾಚರಣೆ ಆರಂಭ ಆಗಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಹಾಗೂ ರಿಜ್ವಾನ್ ಅರ್ಷದ್ ಅವರು ಕೂಡ ಇದ್ದಾರೆ. ಆ ಒಂದು ಕಾರಿಗೆ ಯಾರು ತುಂಬ ದಿನಗಳ ಕಾಲ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೋ ಪಾರ್ಕಿಂಗಲ್ಲಿ, ಆ ಒಂದು ಕಾರಿಗೆ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ, ನೋಟಿಸ್. ಅದರ ಜೊತೆಗೆ ಈ ಒಂದು ಕ್ಲಾಂಪ್ ಅನ್ನ ಹಾಕಿ ಹೋಗಿದ್ದಾರೆ. ಸಂಬಂಧಪಟ್ಟ ಮಾಲೀಕರು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನು ವಾಪಸ್ ಪಡೆದುಕೊಳ್ಬೇಕು, ಇಲ್ಲ ಅಂದ್ರೆ ಹರಾಜು ಪ್ರಕ್ರಿಯೆ ಮುಂದುವರಿಯುತ್ತೆ. ಆಪರೇಷನ್ ಪಾರ್ಕಿಂಗ್ ಎಲ್ಲೆಲ್ಲಿ ಅನ್ನೋದನ್ನ ನೋಡೋದಾದ್ರೆ ಮಲ್ಲೇಶ್ವರಮಲ್ಲಿ 7, ರಾಜಾಜಿನಗರಲ್ಲಿ 7, ಬಸವನಗುಡಿ 9 ವಾಹನಗಳಿಗೆ ಕ್ಲಾಂಪ್ ಅನ್ನು ಹಾಕಲಾಗಿದೆ. ಹೆಗ್ಗನಹಳ್ಳಿ ವಿಭಾಗದಲ್ಲಿ 6 ವಾಹನಗಳಿಗೆ ಈ ಕ್ಲಾಂಪ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ಆದೇಶದ ಮೇರೆಗೆ ಈ ಒಂದು ಆಪರೇಷನ್ ನಡೀತಾ ಇದೆ. ಪಾರ್ಕಿಂಗ್ ಸಾರ್ವಜನಿಕರ ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕಾಗಿ ಈ ರೀತಿಯ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಹಾಗೂ ರಸ್ತೆಗಳನ್ನು ಅತಿಕ್ರಮಿಸಿಕೊಂಡು ನಿಂತಿರತಕ್ಕಂಥ ಅನಾಥ ವಾಹನಗಳು ಏನಿದ್ದಾವೋ, ಆ ಅನಾಥ ವಾಹನಗಳ ವಿರುದ್ಧ ಪಶ್ಚಿಮ ವಲಯ GBA ಹಾಗೂ ಸಂಚಾರ ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ.